ಕುಂದಾನಗರಿ ಬೆಳಗಾವಿಯಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಆಗಿದೆ. ರಸ್ತೆ ಅಪಘಾತದಲ್ಲಿ ಇಬ್ಬರು ಪ್ರಯಾಣಿಕರು ಗ್ರೇಟ್ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಬೆಳಗಾವಿಯ ಪುಣೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಸರ್ವಿಸ್ ರಸ್ತೆಯಲ್ಲಿ ಆಗಿರ್ತಕ್ಕಂಥ ಅಪಘಾತ. ನಾನು ನಿಮಗೆ ಏನು ಧಾರವಾಡದಿಂದ ಬೆಳಗಾವಿಯ ಒಂದು ಕಾರ್ ಶೋರೂಮ್ಗೆ ಏನು ಸರ್ವಿಸಿಂಗ್ ಬರ್ತಿದ್ದಂಥ ಕಾರ್ ಏನಿದೆ, ಕಾರ್ ರಸ್ತೆ ಪಕ್ಕದಲ್ಲಿ ನಿಂತಿರುತ್ತೆ. ರಸ್ತೆ ಪಕ್ಕದಲ್ಲಿ ನಿಂತಂಥ ಕಾರ್ ಮೇಲೆ ಕಾಂಕ್ರೀಟ್ ಮಿಕ್ಸ್ ಮಾಡುವಂಥ ಲಾರಿ ಏನಿದೆ, ಲಾರಿ ಮುಗಿಸಿ ಬೀಳುತ್ತೆ. ಇದರಿಂದ ಕಾರ್ನಲ್ಲಿ ಇದ್ದಂಥ ಇಬ್ಬರು ಜನ ಪ್ರಯಾಣಿಕರು ಕಾಲಿನ ಒಳಗಡೆ ಸಿಕ್ಕಾಕೋತ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕಾರ್ ಯಾವ ರೀತಿ ಲಾರಿ ಬಿದ್ದಿದ್ದರಿಂದ, ಅಂದರೆ ಫುಲ್ ಲೋಡ್ ಆಗಿರ್ತಕ್ಕಂಥ ಲಾರಿ ಬಿದ್ದಿದ್ದರಿಂದ ನುಜ್ಜುಗುಜ್ಜು ಆಗಿರ್ತಕ್ಕಂಥದ್ದು. ಏನು ಡ್ರೈವಿಂಗ್ ಮಾಡ್ತಿರ್ತಕ್ಕಂಥ ಏನು ಮಾಲೀಕ ಆಗಿರ್ಬೋದು ಮತ್ತು ಇನ್ನೊಬ್ಬ ಪಕ್ಕದಲ್ಲಿರ್ತಕ್ಕಂಥ ಆಗಿರ್ಬೋದು, ಇಬ್ಬರು ಜನ ಒಂದು ಕಾರ್ನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಡಾಕ್ಟರ್ ಪರಪ್ಪ ಬಾಳಿಕಾಯಿ ಮತ್ತು ಏನು ಲಿಂಗಪ್ಪ ಕೊಪ್ಪದೇನ ಇವರಿಬ್ಬರು ಕೂಡ ಒಂದು ಕಾರ್ನಲ್ಲಿ ಇದ್ದರು. ಅವರನ್ನು ಏನಂದರೆ ಒಳಗಡೆ ಈ ಒಂದು ಕಾರ್ ಬಿದ್ದ ಬಳಿಕ ತಕ್ಷಣವೇ ಸ್ಥಳಕ್ಕೆ ಸ್ಥಳೀಯರು ಬರ್ತಾರೆ. ಸ್ಥಳೀಯರು ಬಂದ ಬಳಿಕ ಅವರಿಬ್ಬರು ಜೀವಂತ ಆಗಿರತಕ್ಕಂಥ ವಿಚಾರ ಗೊತ್ತಾಗುತ್ತೆ. ತಕ್ಷಣವೇ ಪೊಲೀಸ್ ಇಲಾಖೆಗೆ ಫೋನ್ ಮಾಡಲಾಗುತ್ತೆ. ಅಗ್ನಿಶಾಮಕ ಸಿಬ್ಬಂದಿಗಳು ಬರ್ತಾರೆ. ಜೊತೆಗೆ ಪಟಾನ್ ಕ್ರೇನ್ ತಂಡ ಕೂಡ ಬರುತ್ತೆ. ಇಲ್ಲಿ 2 ಕ್ರೇನನ್ನು ತೆಗೆದುಕೊಂಡು ಬಂದು ಈ ಒಂದು ರಕ್ಷಣಾ ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು ನಾನು ತೋರಿಸ್ತಾ ಇದ್ದೀನಿ. ಏನು ಈ ಒಂದು ಲಾರಿ ಏನಿದೆ, ಮಿಕ್ಸರ್ ತುಂಬಿದ ಲಾರಿ ಏನಿದೆ, ಆ ಲಾರಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತೇಳಿ. ಈ ಒಂದು ಲಾರಿ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಬ್ಬರು ಬದುಕುಳಿತಾರಿಲ್ಲ ಅನ್ನೋಂಥ ಒಂದು ಆತಂಕ ಇತ್ತು. ಆದರೆ ತಕ್ಷಣವೇ 15 ನಿಮಿಷದಲ್ಲಿ ಒಂದು ಕಾರ್ಯಾಚರಣೆ ನಡೆಸುವ ಮೂಲಕ ಈ ಒಂದು ಇಬ್ಬರನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲಿಗೆ 2 ಕ್ರೇನ್ಗಳನ್ನು ಬಳಸಲಾಗುತ್ತೆ. ಒಂದು ಕ್ರೇನ್ ಮೂಲಕ ಏನಂದರೆ ಲಾರಿಯನ್ನು ಹಿಂಬಡಿ ಏನಿದೆ ಅದನ್ನು ಮೇಲಕ್ಕೆ ಎತ್ತಲಾಗುತ್ತೆ. ಮತ್ತೊಂದು ಕ್ರೇನ್ ಮೂಲಕ ಮತ್ತು ಸ್ಥಳೀಯ ಜನರ ನೆರವಿನಿಂದ ಒಂದು ಕಾರನ್ನು ಹೊರಗೆ ತರಲಾಗುತ್ತೆ. ಹೊರಗೆ ತಂದ ಬಳಿಕ ಆ ಕಾರ್ನಲ್ಲಿ ಇದ್ದಂಥ ಇಬ್ಬರನ್ನು ಕೂಡ ಒಂದು ಏನು ರಕ್ಷಿಸಿ ಈಗ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಕಳಿಸಿಕೊಡಲಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ 15 ನಿಮಿಷಗಳ ಕಾರ್ಯಾಚರಣೆಯಲ್ಲಿ ಇಬ್ಬರ ಪ್ರಯಾಣಿಕರನ್ನು ರಕ್ಷಿಸುವಂಥ ಕೆಲಸವನ್ನು ಈಗ ಪ್ರಮುಖವಾಗಿ ಏನು ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಸ್ಥಳೀಯರು ಎಲ್ಲರೂ ಕೂಡ ಜಂಟಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ಇಬ್ಬರು ಈಗ ಪ್ರಾಣಾಪಾಯ ಪಾರಾಗಿದ್ದಾರೆ. ಇದೇ ರೀತಿ ಬೆಂಗಳೂರಿನಲ್ಲಿ ಹೀಗೆ ಒಂದು ಲಾರಿ ಮುಗಿಸಿ ಒಂದೇ ಕಾರ್ನಲ್ಲಿದ್ದಂಥ ಅನೇಕರು ಮೃತಪಟ್ಟಿದ್ರು. ಆದರೆ ಈಗ ಯಾವ ರೀತಿ ಕಾರ್ಯಾಚರಣೆ ಅಂತ ಹೇಳೋದಕ್ಕೆ ಮತ್ತೆ ಅಗ್ನಿಶಾಮಕ ಇಲಾಖೆಯ ಏನು ಹಿರಿಯ ಅಧಿಕಾರಿಗಳಂತ ಶಶಿಧರ್ ಸರ್ ಅವ್ರ ಕೇಳೋಣ. ಸರ್, ಕಾರ್ಯಾಚರಣೆ ಯಾವ ರೀತಿ ಇತ್ತು ಮತ್ತು ನಮ್ಗೆ ಹೆಂಗೆ ಗೊತ್ತಾಯ್ತು? ನಮಗೆ 112 ಇಂದ ಕಾಲ್ ಬಂತು ಈ ರೀತಿ ಹಿಂಗೆ ಆಗೈತೆ ಅಂತ. ಸೊ ತಕ್ಷಣ ನಾವು ನಮ್ಮ ವಾಹನ ಕಳಿಸ್ಕೊಟ್ಟಿದ್ವಿ. ನಮಗೆ ಬಂದಿದ್ದು ಒಂದು ಅಗ್ನಿ ಕರೆ ಆಗೈತೆ ಅಂತ ಕಾಲ್ ಬಂದಿತ್ತು ಅದು. ಬಟ್ ಅದು ಇಲ್ಲಿ ಬಂದು ನೋಡಿದ್ರೆ ಇದು ಒಂದು ಆಕ್ಸಿಡೆಂಟ್ ಕಾಲ್ ಇತ್ತು. ಸೊ ನಮ್ಮಲ್ಲಿ ಯಾವುದೋ ಒಂದು ವಾಹನ ಇದ್ರೂ ಕೂಡ ಅದರೊಳಗಡೆ ಮಿನಿಮಮ್ ರೆಸ್ಕ್ಯೂ ಇಕ್ವಿಪ್ಮೆಂಟ್ಸ್ ಇದ್ದೇ ಇರ್ತಾವೆ. ಸೊ ನಮ್ಮವ್ರು ಬರ್ತಿದ್ದಂಗೆ ಇದು ನೋಡಿದ ತಕ್ಷಣ ಅದರೊಳಗಡೆ ಏನು ಜೀವಂತವಾಗಿ ಇಬ್ಬರಿದ್ರು, ಇಬ್ಬರನ್ನೂ ಕೂಡ ಜೀವಂತವಾಗಿ ಆಚೆ ತೆಗೆದು ಇಬ್ಬರನ್ನೂ ಕೂಡ ಹಾಸ್ಪಿಟಲೈಸ್ ಮಾಡಿದ್ದಾರೆ. ಸೊ ಲಕ್ಕಿಲಿ ಇಬ್ರು ಕೂಡ ಜೀವಂತವಾಗಿದ್ದಾರೆ, ಏನು ತೊಂದರೆ ಇಲ್ಲ. ಸರ್, ಈ ಒಂದು ರೆಸ್ಕ್ಯೂ ಕಾರ್ಯ 15 ನಿಮಿಷ ಆಯಿತು. ಒಂದು ಟೀಮ್ ವರ್ಕ್ ಆಯ್ತಿಲ್ಲ, ನಿಮ್ಮ ಅಗ್ನಿಶಾಮಕ ಸಿಬ್ಬಂದಿ ಆಗಿರ್ಬೋದು, ಸ್ಥಳೀಯ ಕ್ರೇನ್ ಟೀಮ್ ಆಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಅದು ಹೆಂಗೆ ಸರ್ 15 ನಿಮಿಷ? ಸೊ ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೆ ಅದು ಟೀಮ್ ವರ್ಕ್ ಇದ್ದಾಗನೇ ಆಗ್ತದೆ, ಇಂಡಿವಿಜುವಲ್ ಎಲ್ಲರೂ ಇದಾಗಂಗಿಲ್ಲ. ಸೊ ಟೀಮ್ ವರ್ಕ್ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಈ ಸಪೋರ್ಟ್ ಇದೇ ರೀತಿ ಎಲ್ಲೇ ಇದ್ರೂ ಕೂಡ ಈ ಸಪೋರ್ಟ್ ಇತ್ತು ಅಂತಂದ್ರೆ ನಾವು ಆದಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಬೋದು, ಆದಷ್ಟು ಬೇಗ ಜೀವಗಳನ್ನ ಉಳಿಸ್ಬೋದು. ಸೊ ಇದು ಏನಂದರೆ ಈಗ ಈಗ ಒಂದು ಲಾರಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ದೃಶ್ಯಗಳು ಮತ್ತು ಕ್ರೇನ್ ತಂಡ ಏನಿದೆ ಇದನ್ನು ಈಗ ರಸ್ತೆಯನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಬ್ಬರನ್ನು ಏನು ಜೀವಂತವಾಗಿ ಸಿಲುಕಿಕೊಂಡಂಥ ಇಬ್ಬರನ್ನು ರಕ್ಷಿಸುವಂಥ ಕೆಲಸವನ್ನು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಏನು ಅಧಿಕಾರಿಗಳ ತಂಡ ಆಗಿರ್ಬೋದು ಮತ್ತು ಸ್ಥಳೀಯರ ನೆರವಿನಿಂದ ಈಗ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ. ಲೈಟ್ ಬಂದ್ ಮಾಡಿಸಿ